ಶಬಾಷ್. ಆಯ್ತು, ನಿಮಗೂ ಮಾತಾಡ್ತೀನಿ ಆಮೇಲೆ. ಬಾಬಾ ಸೌಂಡು ಮುಂದ್ಗಡೆ ಸ್ನೌಟ್ ಆಗ್ಲಿ ಅಂದ್ರೆ ಮೂತಿ ಆಗ್ಲಿ, ಇದರಲ್ಲಿ ಅಮೆರಿಕನ್ ಬ್ರೀಡ್ ಮತ್ತೆ ಯುರೋಪಿಯನ್ ಬ್ರೀಡ್ ಎರಡು ಬರುತ್ತೆ ಸರ್. ಇದು ಬಂದು ಅಮೆರಿಕನ್ ಬ್ರೀಡ್. ಫಾರ್ಮ್ ಹೌಸ್ ಮಾಡಿರೋರ್ಗಂತೂ ಇನ್ನೂ ಅನುಕೂಲ ಸರ್. ಅಲ್ಲ ನಿಜನಪ್ಪ. ಬ್ರೀಡ್ ತಗೊಂಡೋಗಿ ಅವ್ರು ಸಾಕಿದ್ರೆ ಇನ್ನೂ ಅವ್ರಿಗೆ ಒಳ್ಳೆ ಇದಿದೆ. ಬ್ರೀಡಿಂಗ್ ಇಲ್ಲಿ ಹೈಟ್ ಆಗ್ಲಿ ಬೂಟ್ಸ್ ಆಗ್ಲಿ ಪ್ರತಿಯೊಂದನು ನಮ್ದು ಕ್ವಾಲಿಟಿ ಮೇಂಟೈನ್ ಇರುತ್ತೆ ಸರ್ ಬ್ರೀಡ್ ಅಲ್ಲಿ. ಹೌದು ಸರ್, ಬ್ಲಡ್ ಲೈನ್ ಸರ್, ಇದು ಅಮೆರಿಕನ್ ಬ್ಲಡ್ ಲೈನ್. ಈಗ ಟೋಟಲ್ ಎಷ್ಟಿದೆ ಪಪ್ಪೀಸ್ ಈಗ ಟೋಟಲ್? ವಾಹ್ ಸೂಪರ್, ಎಷ್ಟು ಕ್ಯೂಟ್ ಇದಾವಪ್ಪ ಇವು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೀರ, ನೋಡ್ತಾ ಇದೀವಿ ಎಷ್ಟು ಚಂದ ಕ್ಯೂಟಿ. ನಿಮಗೆ ಬೇಕು ಅಂದರೆ ಪಪ್ಪಿ ಇದು ಖಂಡಿತ ಕೊಡ್ತಾರೆ. ಮಾತಾಡೋಣ ಈ ವಿಡಿಯೋಗೆ ಸಂಬಂಧಪಟ್ಟಂತೆ. ಇನ್ನು ಈಗ ತಾನೇ ಬಂದಿದ್ದೀನಿ, ನೋಡ್ತಾ ಇದ್ದೀನಿ, ನನಗಂತೂ ಅದು ನೋಡ್ತಾನೆ ಖುಷಿ ಆಗ್ತಾಯಿದೆ. ಆಯ್ತು, ಇಲ್ಲಿ ನೋಡು, ಇಲ್ಲಿ 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 ಹೋಗಿ, ಇಲ್ಲಿ ಹೋಗಿ, ಇಲ್ಲಿ ಬಂಕಂದ, ಇಲ್ಲಿ ನೀ ಬರು ಬಂಗಾರ, ನಿಂಗೆ ನಿಂಗೆ ನೀನು 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 ನೋಡು, ಟೇಸ್ಟ್ ಮಾಡಿ. ಹಾಯ್, ನನ್ನ ಹೆಸರು ಚೇತನ್ ಅಂತ. ಶಿವಕಲ್ಯಾಣ ಗ್ರಾಮ, ಸಂತೆಬೆನ್ನೂರು ಹೋಬಳಿ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಸೊ ಏನು ಇವತ್ತಿಂದು ವಿಡಿಯೋ ಮಾಡ್ತಿರೋ ವಿಶೇಷ ಏನಂತಂದ್ರೆ, ನಮ್ಮಲ್ಲಿ ಪಪ್ಪೀಸ್ ಅವೈಲೇಬಲ್ ಇದೆ. ಅದು ಡಾಬರ್ಮೆನ್ ಪಪ್ಪೀಸು. ಈಗ 23 ಡೇಸ್ ಆಗಿದೆ. ಸೊ ಇನ್ನು 45 ಡೇಸ್ ಮೇಲೆನೆ ನಾವು ಪಪ್ಪೀಸ್ನ ನಾವು ಸೇಲ್ ಕೊಡೋದು. ಎಲ್ಲವೂ ಸೇಲ್ ಇದಾವೆ, ಇಟ್ಕೊಳ್ತೀರಾ ಹೆಂಗೆ? ಇಲ್ಲ ಸರ್, ಎಲ್ಲವೂ ಸೇಲ್ ಇದಾವೆ. ಆಕ್ಚುಲಿ ನಾವು ಮಾಡೋದೇ ಬ್ರೀಡಿಂಗ್ ಪರ್ಪಸ್ ಮಾಡ್ತಿದ್ವಿ. ಬೆಳವಣಿಗೆಗೆ ಫೀಡ್ ಏನು ಮೇಂಟೈನ್ ಮಾಡ್ಕೊಂಡು ಈಗ ಸದ್ಯಕ್ಕೆ ನೀವು ಹಾಕ್ತಿರೋದು ಫೀಡ್? ಸರ್, ಈಗ ನಾವು ಸ್ಟಾರ್ಟಿಂಗ್ ಈಗ ಸೆರ್ಲಾಕ್ ಮತ್ತೆ ಮಿಲ್ಕ್ ಎರಡು ಇದ್ ಮಾಡಿ ಕೊಡ್ತೀವಿ. ಫಸ್ಟ್ ಸ್ಟಾರ್ಟಿಂಗ್ ಒಂದು 2 ವೀಕ್ಸ್ ತಾಯಿ ಹಾಲೆ ನಾವು ಇದ್ ಮಾಡೋದು. ಅದಾದ್ಮೇಲೆ ನಾವು ಸೆರ್ಲಾಕ್ ಮತ್ತೆ ಮಿಲ್ಕ್ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಹೋಗ್ತಾ ಹೋಗ್ತಾ ನಾವು ರಾಯಲ್ ಕೆನಾಲ್ದು ಪಪ್ಪೀಸ್ ತಾನೆ ಪೆಡಿಗಿರಿ ಬರ್ತವೆ ಸರ್. ಸೊ ಅದನ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಪಪ್ಪೀಸ್ ಸಪರೇಟ್ ಇರುತ್ತಾ? ಅದೇ ಸಪರೇಟ್ ಬರುತ್ತೆ ಸರ್, ರಾಯಲ್ ಕೆನಾಲ್. ಹಾಗಾಗಿ ಗ್ರೌತ್ ತುಂಬಾ ಚೆನ್ನಾಗಿ ಬರುತ್ತೆ. ಹೌದು ಸರ್, ನೀವೇ ನೋಡ್ಬೋದು ಸರ್ ಕ್ವಾಲಿಟಿ ಹೆಂಗಿದೆ, ಮೇಂಟೈನ್ ಹೆಂಗಿದೆ ಪಪ್ಪಿದು. ಕ್ವಾಲಿಟಿ ಬ್ರೀಡ್ ಸರ್, ಶೋ ಕ್ವಾಲಿಟಿ ಬ್ರೀಡ್ ಅಲ್ಲ? ಶೋ ಕ್ವಾಲಿಟಿ ಬ್ರೀಡ್ ಇದು. ಈಗ ನಿಮ್ಮ ಹತ್ರ ಬ್ರೀಡ್ ತಗೋಬೇಕು ಅನ್ನೋದಕ್ಕೆ ಏನ್ ಹೊರಗಡೆ ತಗೊಳ್ಳಿಕ್ಕೆ ಇಲ್ಲಿ ತಗೊಳ್ಳಿಕ್ಕೆ ಏನ್ ವ್ಯತ್ಯಾಸ ಏನಿದೆ ಸರ್? ಸರ್, ವ್ಯತ್ಯಾಸ ನಿಮ್ಗೆ ತೋರಿಸ್ತೀನಿ. ಈಗ ಅದ್ರದ್ದು ತಂದೆ ಆಗ್ಲಿ ಮತ್ತೆ ಅದ್ರ ತಾಯಿ ಆಗ್ಲಿ ತೋರಿಸ್ತೀನಿ. ಕ್ವಾಲಿಟಿ ಹೆಂಗಿದೆ, ಹೈಟ್ ಆಗ್ಲಿ ಮತ್ತೆ ಅದ್ರದ್ದು ಸ್ನೌಟ್ ಆಗ್ಲಿ ಪ್ರತಿಯೊಂದು ಕ್ವಾಲಿಟಿ ನಿಮ್ಗೆ ತೋರಿಸ್ಕೊಡ್ತೀನಿ ಸರ್, ಯಾವ ತರ ಇದೆ ಅಂತ. ಆ ಕ್ವಾಲಿಟಿ ಮೇಲೆ ನಮ್ಮ ಹತ್ರ ಬ್ರೀಡ್ ಚೆನ್ನಾಗಿದೆ ಸರ್. ಓಕೆ, ನೋಡೋಣ ಅದು ಇದು ಪೇರೆಂಟ್ಸ್ ನೋಡೋಣ ಅಂತ ಹೇಳಿ. ಸರ್, ಇದು ಆಗ್ಲೇ ಕೇಳಿದ್ರಿ ಒಂದು ಕ್ವಶನ್, ನಿಮ್ಮಲ್ಲಿ ಯಾಕೆ ತಗೊಬೇಕು ನಾವು ಬ್ರೀಡ್? ಸೊ ಕ್ವಾಲಿಟಿ ನೋಡ್ಬೋದು, ಕ್ವಾಲಿಟಿ ವೈಸ್ ಅಲ್ಲಿ ಇದು ತಂದೆ. ಸೊ ಹೈಟ್ ಆಗ್ಲಿ ಕ್ವಾಲಿಟಿ ನೋಡಿ ಸರ್, ಕ್ವಾಲಿಟಿಲಿ ಹೈಟ್ ಆಗ್ಲಿ ಬೂಟ್ಸ್ ಆಗ್ಲಿ ಪ್ರತಿಯೊಂದನು ನಮ್ದು ಕ್ವಾಲಿಟಿ ಮೇಂಟೈನ್ ಇರುತ್ತೆ ಸರ್ ಬ್ರೀಡ್ ಅಲ್ಲಿ. ಡಾಬರ್ಮನ್ ಪ್ಯೂರ್ ಅಲ್ಲಿ ಗುರ್ತಿಡಿಯೋದು ಹೇಗೆ ಸರ್? ನಾವು ನಾಯಿ ಗುರ್ತಿಡ್ಬೇಕು ಪ್ಯೂರ್ ಬ್ರೀಡ್ ಅಂದ್ರೆ. ಸರ್, ಪ್ಯೂರ್ ಬ್ರೀಡ್ ಅಲ್ಲಿ ನಿಮ್ಗೆ ಗುರ್ತಿ ಹಿಡಿಯೋದಂದ್ರೆ, ಈಗ ಮುಂದ್ಗಡೆ ಸ್ನೌಟ್ ಆಗ್ಲಿ ಅಂದ್ರೆ ಮೂತಿ ಆಗ್ಲಿ, ಇದರಲ್ಲಿ ಅಮೆರಿಕನ್ ಬ್ರೀಡ್ ಮತ್ತೆ ಯುರೋಪಿಯನ್ ಬ್ರೀಡ್ ಎರಡು ಬರುತ್ತೆ ಸರ್. ಇದು ಬಂದು ಅಮೆರಿಕನ್ ಬ್ರೀಡ್. ಸೊ ಅಮೆರಿಕನ್ ಬ್ರೀಡ್ ಅಲ್ಲಿ ಏನಂದ್ರೆ ಸ್ವಲ್ಪ ನಿಮ್ಗೆ ಮೂತಿ ಸ್ವಲ್ಪ ಮುಂದೆ ಚೂಪ್ ಬರುತ್ತೆ, ಉದ್ದ ಬರುತ್ತೆ. ಸೊ ಹೈಟ್ ವೈಸ್ ಬರುತ್ತೆ, ಹೈಟ್ ಕ್ವಾಲಿಟಿ ವೈಟ್ ಇರುತ್ತೆ. ಗುಡ್ ಬಂಧುಗಳೇ, ಇಲ್ಲಿರ್ತಕ್ಕಂಥ ಬ್ರೀಡ್ ಅಂತ ತಂದೆ ನೋಡಿದ್ವಿ, ತಾಯಿ ಇದೆ. ನನಗಂತೂ ಸಖತ್ ಭಯ ಆಗೋದು. ಇಲ್ಲಿ ಬಂತು ನೋಡಿ, ಫಿಮೇಲ್ ಸರ್, ಇದು ಫಿಮೇಲ್. ಕ್ವಾಲಿಟಿ ನೋಡ್ಬೋದು ಹೆಂಗಿದೆ ಅಂತ. ಆಲ್ಮೋಸ್ಟ್ ನೀವು ಫುಲ್ ಶೋಧನೆ ಸರ್ ಇದು. ಸೂಪರ್. ಅವು ಏನು 12 ಪಪ್ಪಿ ಇದಾವಲ್ಲ, ಇದೇ ತಳಿಯ ನಾಯ ಮರಿಗಳಿವು. ಶಿವಕೊಳನೀರು ನಮ್ಮ ಸಂತೆಬೆನ್ನೂರು ಹತ್ರ ಇದೆ. ದಾವಣಗೆರೆ, ಚನ್ನಗಿರಿ, ಚಿತ್ರದುರ್ಗ, ಶಿವಮೊಗ್ಗ, ನಿಮ್ಗೆ ರಾಣೆಬೆನ್ನೂರು, ಹಾವೇರಿ ಈ ವಿಭಾಗದವರು ತುಂಬಾ ಹತ್ರನೇ ಇದೆ. ಏನ್ ದೂರ ಏನಿಲ್ಲ. ಹೊರಗಡೆ ಬ್ರೀಡ್ ಖರೀದಿ ಮಾಡೋದ್ಕಿಂತ ಇಲ್ಲಿ ಏನಿದೆ ಬ್ರೀಡು, ಪ್ಯೂರ್ ಬ್ರೀಡ್ ಲೈನ್ ನಲ್ಲಿ ಇಟ್ಟಿರ್ತಕ್ಕಂಥ ಬ್ರೀಡ್ಗಳು ಏನಿದಾವೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂತೀನಿ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಖಂಡಿತ ಸಿಗುತ್ತೆ. ಇದ್ರ ಬಗ್ಗೆ ನೋಡೋದು ಎಷ್ಟು ಪ್ರಕೃತಿ ಇಲ್ಲಿ ನೋಡಿದೀವಿ ನಾವು, ಕ್ಯೂಟಿ. ಖಂಡಿತ ಈ ವಿಡಿಯೋ ಎಂಜಾಯ್ ಮಾಡಿರ್ತೀರಿ ಅನ್ಕೊಂತೀನಿ ನಾನು. ತುಂಬಾ ಜನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಕಣ್ರಿ ಇವರು. ಆದಷ್ಟು ಪ್ರಾಣಿ ಪ್ರಿಯರೇ. ಈ ಹಿಂದೆ ವಿಡಿಯೋದಲ್ಲಿ ನಾವು ಮಾತಾಡಿದ್ವಿ ಸಿರಿ ಫಾರಮ್ದು ಹಸುಗೋ ವಿಚಾರವಾಗಿ. ಆದಷ್ಟು ಪ್ರಾಣಿ ಪ್ರಿಯರೇ, ತುಂಬಾನೇ ಫ್ಯಾಮಿಲಿ ಪೂರ್ತಿ ಅಷ್ಟೊಂದು ಸಪೋರ್ಟಿವ್ ಆಗಿದೆ. ಅದೃಷ್ಟ ಚೇತನ್ ಸರ್, ಈ ತರ ಒಳ್ಳೆ ಫ್ಯಾಮಿಲಿ ಜೊತೆಗೆ
ಅವರು ಕೂಡ ಇಂಥ ಒಂದು ಸುಂದರವಾದ ವಾತಾವರಣದಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡಿರುವಂತದ್ದು. ಫಾರ್ಮ್ ಹೌಸ್ ಮಾಡಿರೋರಂತ ಇನ್ನೂ ಅನುಕೂಲ ಸರ್. ಅಲ್ಲ ನಿಜನಪ್ಪ. ಬ್ರೀಡ್ ತಗೊಂಡೋಗಿ ಅವ್ರು ಸಾಕಿದ್ರೆ ಹಾ ಹಾ ಇನ್ನೂ ಅವ್ರಿಗೆ ಒಳ್ಳೆ ಇದಿದೆ. ಬ್ರೀಡಿಂಗ್ ಮಾಡಿಸ್ಬೇಕು. ಇದು ಕೂಡ ಆರ್ಥಿಕವಾಗಿ ಬೆಳಿಲಿಕ್ಕೆ ಇವ್ರಿಗೆ ಆರ್ಥಿಕವಾಗಿ ತುಂಬಾ ಚೆನ್ನಾಗಿದ್ದಾರೆ ನಮ್ಮ ಚೇತನ್ ಸರ್, ಆ ಪ್ರಶ್ನೆ ಇಲ್ಲ. ಬಟ್ ಅವ್ರ ಪ್ರಾಣಿ ಅಂದ್ರೆ ಈಗ ಏನಾಗಿದೆ ಅಂದ್ರೆ ಸರ್, ಈಗ ಮನ್ಮನೇನೆ ಇಲ್ಲಿ ಕಳ್ತನ ಆಯ್ತು ಈಗ ಇಲ್ಲಿ ಕುರಿದು. ಮತ್ತೆ ಈಗ ನಿನ್ನೆ ತಾನೇ ಇದ್ರದ್ದು ಏನು ಹಸು ತಗೊಂಡೋಗಿ ಬಂದಿದ್ದಾರೆ ಈ ಕಡೆ ಬೀದಿಲಿ. ಅಲ್ಲ ಸೊ 12:15 ಸರ್, ನಮ್ಮ ಇವರೇನೆ ಇಲ್ಲಿದ್ದ ಗ್ರಾಮ ಪಂಚಾಯತಿ ಅಧ್ಯಕ್ಷರೇನೆ, ಆಕ್ಚುಲಿ ಅವ್ರದ್ ಮನೆ ಅದೇನೆ. ಸೊ ಮನೆ ಮುಂದೆ ಕಟ್ಟಾಕಿದ್ದಾರೆ ಹಸುನ, ತಗೊಂಡು ಹಂಗೆ ಬಿಚ್ಕೊಂಡು ತಗೊಂಡ್ ಹೋಗ್ತಾ ಇದಾರೆ. ಸೊ ಇಮಿಡಿಯೇಟ್ಲಿ ಅಲ್ಲಿ ಪಕ್ಕದ ಮನೆ ಹುಡುಗ ನೋಡಿ ಅವನು ಇದ್ ಮಾಡಿದಕ್ಕೆ ಇಮಿಡಿಯೇಟ್ ಹಸುನ ಬಿಟ್ಟು ಓಡೋಗಿದ್ದಾರೆ. ಸೊ ಅದೇ ಈಗ ಮನೆ ಮುಂದೆ ಒಂದ್ ನಾಯಿ ಇತ್ತು ಅಂದ್ರೆ ನಿಮ್ಗೆ ಗಾರ್ಡಿಯನ್ ಆಗಿ ಇರುತ್ತೆ. ಖಂಡಿತ ಕಣ್ರಿ. ಈಗ ಅಂತಿಂತವು ಬ್ರೀಡ್ ಸುಮ್ನೆ ತಂದ್ ಸಾಕೋದಕ್ಕಿಂತ ಒಳ್ಳೆ ನಮ್ಮಲ್ಲಿ ಸಿಗುತ್ತ ಜಾತಿ ಬ್ರೀಡ್ ಇದಾವಲ್ಲ, ಸಾಕೋದ್ ಬೆಟರ್ ಅನ್ಸುತ್ತೆ. ವಿಡಿಯೋ ಮಾಡ್ತಾ ಇದೀನಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಒಂದು ಅವಕಾಶ ಸಿಕ್ಕಾಗ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಕ್ಕಾಗ ಖರೀದಿ ಮಾಡೋದ್ರಲ್ಲಿ ಏನ್ ತಪ್ಪೇನಿಲ್ಲ. ಆಮೇಲೆ ಈಗ ಹೊರಗಡೆ ಔಟ್ ಸೈಡ್ ಅಲ್ಲಿ ಹೋದಾಗ ಯಾವ ತರ ಇರುತ್ತೆ ಬ್ರೀಡ್ ಅನ್ನು ಗೊತ್ತಾಗೋದಿಲ್ಲ. ಇಲ್ಲಿ ನಮ್ಗೆ ಒಂದು ಉದಾಹರಣೆ, ಬೆಸ್ಟ್ ಎಕ್ಸಾಂಪಲ್ ಸಿಗುತ್ತೆ. 7411001179. ವೆರಿ ನೈಸ್. ಈ ನಂಬರ್ಗೆ ನೀವು ಕಾಲ್ ಮಾಡ್ರಪ್ಪ. ಬೇಕಾದವರು ನೀವು ಮುಂಗಡವಾಗಿ ಫೋನ್ ಮಾಡ್ಕೊಂಡ್ ಬನ್ನಿ. ಫೋನ್ ಮಾಡ್ಕೊಂಡು ಮಾಡ್ಕೊಂಡು ಬನ್ನಿ ಸರ್, ಯಾಕಂದ್ರೆ ನಾನು ಈ ಕಡೆ ಹೊರಗಡೆ ಈ ಕಡೆ ಎಲ್ಲ ಇರ್ತೀನಿ. ಆದಷ್ಟು ಫೋನ್ ಮಾಡ್ಕೊಂಡು ಬನ್ನಿ. ಫೋನ್ ಮಾಡ್ಕೊಂಡು ಬಂದ್ರೆ ತುಂಬಾ ಒಳ್ಳೇದು. ಒಳ್ಳೇದು ಅಂದಾಗೆ ಸ್ನೇಹಿತರ, ನಿಮ್ಗೆ ಯಾರಿಗಾರೆಲ್ಲ ಈ ತರ ಬೇಡ ಅಂದ್ರೆ ಬೇರೆಯವ್ರಿಗಾದ್ರೂ ಶೇರ್ ಮಾಡ್ರಿ ವಿಡಿಯೋ. ಇಷ್ಟ ಇದ್ದವರು ತಗೊಳ್ಳಿ. ಹಾಗಾಗಿ ನಿಮ್ಮಿಂದ ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹೀಗೆ ಸಪೋರ್ಟಿವ್ ಆಗಿದೆ ಅಂತ ಕೇಳ್ಕೊಳ್ತೀನಿ. ತುಂಬಾ ತುಂಬಾ ಧನ್ಯವಾದಗಳು. ವಾಹ್, ಸೂಪರ್. ಎಷ್ಟು ಕ್ಯೂಟ್ ಇದಾವಪ್ಪ ಇವು. ಕಂದ ಮಗಳ ಎಷ್ಟು ಚಂದ. ಹಾಯ್ ಹಾಯ್ ಹಾಯ್. ಇಲ್ಲಿ ನೋಡಿ, ಇಷ್ಟೇ ಅಗ್ರೆಸಿವ್ ಐತದು. ಶಬಾಷ್.